ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸಕ್ಕೆ ಸಂಬಂಧಿಸಿದೆ, ವಿಶೇಷವಾಗಿ ಈ ಶೇವನರ ಒಂದು ರಾಜ್ಯ ಮನೆತನಕ್ಕೆ ಸಂಬಂಧಿಸಿದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಪ್ರಭಾವ ಬೀರಿದ್ದ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ವಿಶೇಷವಾಗಿ ಪ್ರಭಾವ ಬೀರಿದ್ದ ದೇವಗಿರಿ ಯಾದವರು ಅಥವಾ ಶೇವನರಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಚಾರಗಳನ್ನ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ತರ ಮಾಡೋದು ಬೇಡ, ಈ ಒಂದು ಮೊದಲ ಕ್ಲಾಸ್ನ ಪ್ರಶ್ನೆ ನೋಡೋಣ. ಮುಂದಿನ ಯಾವ ದಾಖಲೆಗಳು ದೇವಗಿರಿ ಯಾದವರು ಅಥವಾ ಶಿವನರ ಕುರಿತಾಗಿ ಒಂದು ಪ್ರಮುಖ ಮಾಹಿತಿಗಳನ್ನು ನೀಡುತ್ತವೆ ಅಂತ ಪ್ರಶ್ನೆ ಕೇಳ್ತಾರೆ. ನೋಡೋಣ ಏನೇನು ಕೊಡ್ತಾರೆ. ಒಂದು ಯಮಾದ್ರಿಯ ಚತುರ್ವರ್ಗ ಚಿಂತಾಮಣಿ, ಮತ್ತೊಂದು ಜಯಸಿಂಹ ಸೂರ್ಯ ಹಮೀರ ಮದಮರ್ತನ, ಮತ್ತೊಂದು ಜಲ್ಲನನ ಸೂಕ್ತಿ ಮುಕ್ತಾವಳಿ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಏನು? ಹೇಮಾದ್ರಿಯ ಚಿತ್ರವರ್ಗ ಚಿಂತಾಮಣಿ, ಇನ್ನೊಂದು ಜಯಸಿಂಹ ಸೂರ್ಯ ಹಮೀರ ಮದಮರ್ತನ, ಮತ್ತೊಂದು ಜಲ್ಲನನ ಒಂದು ಸೂಕ್ತಿ ಮುಕ್ತಾವಳಿ ಕೃತಿಗಳು ದೇವಗಿರಿಯ ಯಾದವರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ನಮಗೆ ತಿಳಿಸ್ತವ. ಆಮೇಲೆ ಒಂದು ಮುಂದಿನ ಪ್ರಶ್ನೆ ನೋಡೋಣ. ಏನು? ಶೇವನರ ಮೂಲವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ನೋಡೋಣ ಏನೇನ್ ಕೊಡ್ತಾರೆ. ಒಂದು ಯಾದವರ ಮೂಲ ಕುರಿತಾಗಿ ಮುಸ್ಲಿಂ ಬರಹಗಾರರು ಮತ್ತು ಪ್ಲೀಟ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಮರಾಠಿ ಮೂಲದ ಕುರಿತಂತೆ ನಮಗೆ ಡಾಕ್ಟರ್ ಆರ್.ಜಿ. ಭಂಡಾರ್ಕರ್ ಇತಿಹಾಸಕಾರ ಏನ್ ಹೇಳ್ತಾರೆ ಅಂದ್ರೆ, ಶೇವನರು ಮರಾಠ ಮೂಲಕ್ಕೆ ಸಂಬಂಧಿಸಿದವರು ಅಂತ ಹೇಳ್ತಾರೆ. ಆಮೇಲೆ ಕನ್ನಡದ ಮೂಲ ಕುರಿತಂತ ಹೇಳೋರು ಡಾಕ್ಟರ್ ಒ.ಪಿ. ಶರ್ಮಾ. ಆಪ್ಷನ್ಸ್ ಏನ್ ಕೊಡ್ತಾರೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಕೂಡ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಯಾದವರ ಕುರಿತಂತೆ ತಿಳಿಸ್ತಕ್ಕಂಥ ಒಂದು ಪ್ರಸಿದ್ಧ ಬರಹಗಾರ ಅಂದ್ರೆ ಮುಸ್ಲಿಂ ಬರಹಗಾರರು. ಅದರಲ್ಲಿ ನಾವು ಯಾರು ನೋಡ್ತೀವಿ? ಇಲ್ಲಿ ಪೆರಿಸ್ಟಾ ನೋಡ್ತೀವಿ, ಪೆರಿಸ್ಟಾ. ಇನ್ನೊಬ್ರು ಇಸಾಮೀನ್ ನೋಡ್ತೀವಿ. ಆಮೇಲೆ ಬ್ರಿಟಿಷ್ ಇತಿಹಾಸಕಾರ ಮತ್ತು ಪ್ಲೀಟ್ ಅವರು. ಇನ್ನೊಬ್ರು ಯಾರಂದ್ರೆ ಮರಾಠರ ಮೂಲ ಕುರಿತಂತೆ ನಮ್ಮ ಪ್ರಮುಖ ಮಾಹಿತಿಯನ್ನು ತಿಳಿಸುವ ಒಂದು ಇತಿಹಾಸಕಾರ ಯಾರು? ಆರ್.ಜಿ. ಭಂಡಾರ್ಕರ್. ಇನ್ನು ಕನ್ನಡದ ಮೂಲ ಕುರಿತಂತೆ ತಿಳಿಸ್ತಕ್ಕಂಥ ಒಂದು ಇತಿಹಾಸಕಾರ ಯಾರು? ಡಾಕ್ಟರ್ ಒ.ಪಿ. ಶರ್ಮಾ. ಶೇವನರ ಒಂದು ಪ್ರಮುಖ ಮೂಲಗಳನ್ನ ನಾವು ಇಲ್ಲಿ ನೋಡಿದ್ವಿ. ಏನು? ಈ ಹಾಗೆ ನೋಡೋದ್ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಡಿ. ನೋಡೋಣ ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾವ ರಾಜ್ಯ ಮನೆತನ ಅರಸರು ತಮ್ಮನ್ನು ಯಾದವ ವಂಶದವರೆಂದು ಕರೆದುಕೊಂಡಿದ್ದಾರೆ? ಹೊಯ್ಸಳರು, ವಿಜಯನಗರದ ಸಂಗಮ ವಂಶ, ನೆಕ್ಸ್ಟ್ ಮೈಸೂರಿನ ಒಡೆಯರು, ಇನ್ನೊಂದು ಸೇವನರು, ಮತ್ತೊಂದು ಟೋಟಲ್ 4 ಈ ಒಂದು ಯಾದವ ವಂಶ ಕುರಿತಂತ ವಿಶೇಷವಾಗಿ 4 ಜನ ಕೊಟ್ಟಿದ್ದಾರೆ. ಕೆಳಗೆ ನೀಡಲಾದ ಆಯ್ಕೆಗಳ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೋಡೋಣ ಸ್ನೇಹಿತರೆ, ಟೋಟಲ್ ಅಲ್ಲಿ ಆಪ್ಷನ್ಸ್ ಕೊಟ್ಟರು. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಏನು? ಹೊಯ್ಸಳರು, ಸಂಗಮ ವಂಶ, ವಿಜಯನಗರದ ಸಂಗಮ ವಂಶ, ಆಮೇಲೆ ಮೈಸೂರಿನ ಒಡೆಯರು, ಶೇವನರು, ಇವರೆಲ್ಲರೂ ಕೂಡ ಯಾದವ ವಂಶಕ್ಕೆ ಸೇರಿದ ಒಂದು ರಾಜ್ಯ ಮನೆತನದ ಅರಸರುಗಳು. ಮುಂದಿನ ಪ್ರಶ್ನೆ ನೋಡ್ರಿ. ಶೇವನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೇಳ್ತಾರೆ. ಏನು? ಶೇವನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೇಳ್ತಾರೆ. ನಾವು ನೋಡೋಣ ಆಪ್ಷನ್ಸ್ ಏನ್ ಕೊಡ್ತಾರ. ಒಂದು ಕನ್ನಡ, ಮತ್ತೊಂದು ಉರ್ದು, ಇನ್ನೊಂದು ಹಿಂದಿ, ಮತ್ತೊಂದು ಭೋಜಪುರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದಲ್ಲಿ ನೋಡ್ತೀವಿ ನಾವು ವಿಚಾರ. ಏನು? ಡಾಕ್ಟರ್ ಸೂರ್ಯನಾಥ್ ಕಾಮತ್ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾನು ನಿಮ್ಮ ಈ ಒಂದು ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ. ಏನಂದ್ರೆ, ಶೇವನರ ಆಡಳಿತ ಭಾಷೆ ಯಾವುದಾಗಿತ್ತು? ಕನ್ನಡ. ಇನ್ನು ಮರಾಠಿ ಒಂದು ವಿಚಾರಗಳಲ್ಲಿ ನೋಡ್ಬೇಕಾದ್ರೆ ಮರಾಠಿ ಕೂಡ ಒಂದು ಮರಾಠ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ಭಾಷೆ ಆಗಿತ್ತು. ಪ್ರಮುಖ ವಿಚಾರವೇನೆಂದ್ರೆ ಕನ್ನಡ ಮತ್ತು ಮರಾಠಿ ಇವೆರಡೂ ಕೂಡ ಶೇವನರ ಒಂದು ಆಡಳಿತ ಭಾಷೆಯಾಗಿದ್ದವು. ಮುಂದಿನ ಪ್ರಶ್ನೆ ನೋಡ್ರಿ. ಚೆಲ್ಲ ವಿಡೇಗ ಅಂದ್ರೆ ಈಟಿಯನ್ನು ಎಸೆಯುವನು ಎಂಬ ಬಿರುದನ್ನು ಹೊಂದಿರತಕ್ಕಂಥ ಶೇವನರ ದೊರೆ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ನೋಡೋಣ. ದೃಢಪ್ರಹಾರ, ಬಿಲ್ಲಮ್ಮ, ಎರಡನೇ ಶಿವಣಚಂದ್ರ, ಆಮೇಲೆ ರಾಜುಗಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಎರಡನೇ ಶಿವಣಚಂದ್ರ. ಎರಡನೇ ಶಿವಣಚಂದ್ರ ಏನಂತಾರ ಅಂದ್ರೆ ಇವನ ಜಾವ್ಲಿನ್ ಥ್ರೋವರ್. ಇವನು ಯಾರು? ಜಾವ್ಲಿನ್ ಥ್ರೋವರ್. ಯಾರು? ಈ ಎರಡನೇ ಶಿವಣಚಂದ್ರ. ಕೇಳ್ಬೋದು ನೀವು. ಈಗ ಒಂದು ಆಧುನಿಕ ನೀರಜ್ ಚೋಪ್ರಾ ಅಂತ ಹೇಳ್ಬೋದು ನೀವು. ಯಾರು? ನೀರಜ್ ಚೋಪ್ರಾ ಅಂತ ನೆನಪಿಟ್ಕೊಡ್ರಿ. ಇವನು ನೀರಜ್ ಚೋಪ್ರಾ. ಕೇಳೋ ಚಾನ್ಸಸ್ ಐತಿ ಇವನು. ಏನು? ಜಾವ್ಲಿನ್ ಥ್ರೋವರ್ ಯಾರು? ಚೆಲ್ಲ ವಿಡೇಗ. ನೆಕ್ಸ್ಟ್ ನೋಡ್ರಿ. ಕೆಳಗಿನ ಯಾವ ರಾಜ ಮನೆತನದ ಅರಸರು ತಮ್ಮನ್ನು ಕರ್ನಾಟಕ ರಾಯ ವಂಶಾಭಿರಾಮ ಎಂದು ಕರೆದುಕೊಂಡಿದ್ದಾರೆ? ನೋಡ್ರಿ, ಇಂಪಾರ್ಟೆಂಟ್ ಆಗತ್ ನೋಡ್ರಿ ಇದು. ಕರ್ನಾಟಕ ರಾಯ ವಂಶಾಭಿರಾಮ ಎಂದು ಕರೆದುಕೊಂಡಿದ್ದಾರೆ. ಆಪ್ಷನ್ ಎ ಕದಂಬರು, ಹೊಯ್ಸಳರು, ವಿಜಯನಗರದ ಅರಸರು, ಮತ್ತೊಂದು ಸೇವನರು. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸೇವನರು. ಏನಂತ ಕರ್ಕೊಳ್ತಾರೆ ತಮ್ಮನವರು? ಕರ್ನಾಟಕ ರಾಯ ವಂಶಾಭಿರಾಮ ಅಂತ ಕರ್ಕೊಳ್ತಾರೆ. ಸೇವನರು ತಮ್ಮನ್ನು ಕರ್ನಾಟಕ ರಾಯ ವಂಶಾಭಿರಾಮ ಎಂದು ಕರೆದುಕೊಳ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ಅರಸರು ಕರ್ನಾಟಕದ ರಾಯ ವಂಶಾಭಿರಾಮ ಎಂದು ಕರೆದುಕೊಳ್ಳೋರು?
ಸೇವನರು. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಯಾವ ಪ್ರದೇಶ ಸೇವನರ ಒಂದು ಆಡಳಿತ ಶಾಖೆಯಾಗಿತ್ತು? ಏನು ಇಂಪಾರ್ಟೆಂಟ್ ಆಗತ್ತಿದು. ಏನು ಕರ್ನಾಟಕದ ಯಾವ ಪ್ರದೇಶ ಸೇವನರ ಒಂದು ಆಡಳಿತ ಭಾಷೆಯಾಗಿತ್ತು ಅಂತ ಕೇಳ್ತಾರ ನೋಡಿ. ಆಪ್ಷನ್ಸ್ ನೋಡಿ, ಉಚ್ಚಂಗಿ, ಮಾಸವಾಡಿ, ಬಳ್ಳಾರಿ, ಇನ್ನೊಂದು ಕಾರವಾರ. ಇಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ಯಾವುದು? ಮಾಸವಾಡಿ. ನೋಡೋಣ, ಈ ಮಾಸವಾಡಿ ಎಲ್ಲಿ ಕಂಡು ಬರುತ್ತಾ? ಇಂದಿನ ಡಂಬಳ ಮತ್ತು ಮುಂಡರಗಿ ಪ್ರದೇಶ. ಇದೆಲ್ಲಿ ಕಂಡು ಬರುತ್ತಾ? ಗದಗ ಜಿಲ್ಲೆ. ಇಲ್ಲಿ ಗದಗ ಜಿಲ್ಲೆ ಇರತಕ್ಕಂತ ಒಂದು ಪ್ರಮುಖ ಪ್ರದೇಶ ಯಾವುದು? ಮಾಸವಾಡಿ. ಇದು ಡಂಬಳ ಮತ್ತು ಇಂದಿನ ಮುಂಡರಗಿ ಪ್ರದೇಶದ ಒಂದು ಭಾಗವಾಗಿತ್ತು. ಇವೆರಡು ಒಂದು ಡಂಬಳ ಮತ್ತು ಮುಂಡರಗಿ ತುಂಗಭದ್ರಾ ನದಿ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಒಂದು ನದಿ, ಏನು ಪ್ರಮುಖ ನಗರಗಳು ಇವು. ತುಂಗಭದ್ರಾ ನದಿ, ಡಂಬಳ ಮತ್ತು ಮುಂಡರಗಿ ಕಂಡು ಬರೋದು ತುಂಗಭದ್ರಾ ನದಿ ದಂಡೆಗಳ ಮೇಲೆ. ಮುಂದಿನ ಪ್ರಶ್ನೆ ನೋಡ್ರಿ, ಸೇವನರ ಮೂಲ ಪುರುಷ ಯಾರು ಅಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಏನು ಸೇವನರ ಮೂಲ ಪುರುಷ ಅಥವಾ ಸ್ಥಾಪಕ ಯಾರು? ವಾಡುಗಿ, ದಾಡಿಯಪ್ಪ, ರಾಜುಗಿ, ಇನ್ನೊಂದು ದೃಢ ಪ್ರಹಾರ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ, ದೃಢ ಪ್ರಹಾರ. ದೃಢ ಪ್ರಹಾರ ಯಾರು? ಈ ಸೇವನರ ಒಂದು ಮೂಲ ಸ್ಥಾಪಕ ಯಾರು? ಸೇವನರ ಸ್ಥಾಪಕ ಯಾರು? ದೃಢ ಪ್ರಹಾರ. ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಪೂರ್ವದಲ್ಲಿ ನಾವೇನ್ ಮಾಡೋಣ, ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿಯಲ್ಲಿ ಕೃತಿಯ ಒಂದು ವೃತ್ತಖಂಡ ಭಾಗ ಅಥವಾ ಮತಖಂಡ ಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸೇವನರ 9 ಅರಸುರಗಳನ್ನ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಮೊದಲ ಅರಸ ಯಾರು ಬರ್ತಾರೆ ಇಲ್ಲಿ? ದೃಢ ಪ್ರಹಾರ. ಇವನ್ಯಾರು? ಮೂಲ ಪುರುಷ. ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ ಇದು. ಇವನ್ಯಾರು? ಮೂಲ ಪುರುಷ. ಸೇವನರ ಮೂಲ ಪುರುಷ ಯಾರು? ದೃಢ ಪ್ರಹಾರ ಅಥವಾ ಸ್ಥಾಪಕ ಯಾರು? ದೃಢ ಪ್ರಹಾರ. ಸರಿನಾ? ಆಮೇಲೆ ನೋಡೋಣ ಯಾರು ಬರ್ತಾರೆ? ಸೇವನ ಚಂದ್ರ, ಆಮೇಲೆ ಎರಡನೇ ಬಿಲ್ಲಮ್ಮ, ಆಮೇಲೆ ದಾಡಿಯಪ್ಪ, ರಾಜುಗಿ, ವಾಡುಗಿ, ಎರಡನೇ ದಾಡಿಯಪ್ಪ ಅಥವಾ ದಾಡಿಯಮ್ಮ, ಇನ್ನೊಬ್ಬ ಮೂರನೇ ಬಿಲ್ಲಮ್ಮ, ಲಾಸ್ಟ್ ವೇಸುಗಿ. ಅಂದ್ರೆ ಈ 9 ವರ್ತುರಗಳನ್ನ ಈ ಚತುರ್ವರ್ಗ ಚಿಂತಾಮಣಿ ಕೃತಿಯಲ್ಲಿ ನಾವು ನೋಡ್ತೀವಿ. ಇದೇ ಕೃತಿ. ಏನು ಚತುರ್ವರ್ಗ ಚಿಂತಾಮಣಿಯ ಕೃತಿ ಯಾವುದು? ಹೇಮಾದ್ರಿ ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿ. ನೆಕ್ಸ್ಟ್ ನೋಡ್ರಿ, ಸೇವನರ ಯಾವ ಅರಸನು ಚಂದ್ರಾದಿತ್ಯಪುರ ಅಥವಾ ಚಂದೇರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದನು ಅಥವಾ ನಡೆಸಿದನು? ಚಂದ್ರಾದಿತ್ಯಪುರ ಅಥವಾ ಚಂದೇರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಸೇವನರ ಅರಸ ಯಾರು? ವಾಡುಗಿ, ದಾಡಿಯಪ್ಪ, ರಾಜುಗಿ, ದೃಢ ಪ್ರಹಾರ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ದೃಢ ಪ್ರಹಾರ. ದೃಢ ಪ್ರಹಾರ ರಾಜಧಾನಿ ಯಾವುದು? ಚಂದ್ರಾದಿತ್ಯಪುರ. ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನು ದೃಢ ಪ್ರಹಾರ ರಾಜಧಾನಿ ಯಾವುದು? ಈ ಚಂದ್ರಾದಿತ್ಯಪುರ. ನೆಕ್ಸ್ಟ್ ನೋಡ್ರಿ, ಕಲ್ಯಾಣ ಚಾಲುಕ್ಯ ಅರಸ ಎರಡನೇ ತೈಲಪ್ಪನಿಗೆ ಪರಮಾರರ ವಿರುದ್ಧ ನಡೆಸಿದ ಯುದ್ಧದಲ್ಲಿ ನೆರವಾಗಿದ್ದ ಸೇವನರ ಅರಸ ಯಾರು ಅಂತ ಕೇಳ್ತಾರೆ ನೋಡ್ರಿ. ಎರಡನೇ ತೈಲಪ್ಪನಿಗೆ ನೆರವಾಗಿದ್ದ ಸೇವನರ ಅರಸ ಯಾರು ಅಂತ ಕೇಳ್ತಾರೆ. ನೋಡೋಣ ಆಪ್ಷನ್ಸ್ ಏನೇನು ಕೊಡ್ತಾರೆ. ಸೇವನ ಚಂದ್ರ, ಎರಡನೇ ಬಿಲ್ಲಮ್ಮ, ದಾಡಿಯಪ್ಪ, ರಾಜುಗಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಎರಡನೇ ಬಿಲ್ಲಮ್ಮ. ಏನು ಎರಡನೇ ಬಿಲ್ಲಮ್ಮ. ಎರಡನೇ ಬಿಲ್ಲಮ್ಮ ಯಾರು ನೆರವಾಗ್ತಾನೆ? ಈ ಕಲ್ಯಾಣ ಚಾಲುಕ್ಯರ ಎರಡನೇ ತೈಲಪ್ಪನಿಗೆ ಪರಮಾರರ ವಿರುದ್ಧ ಗೆಲುವನ್ನು ಸಾಧಿಸುವುದಕ್ಕೆ ನೆರವಾಗಿರ್ತಕ್ಕಂಥ ಒಂದು ಪ್ರಸಿದ್ಧ ದೊರೆ ಯಾರು? ಎರಡನೇ ಬಿಲ್ಲಮ್ಮ. ಮುಂದಿನ ಪ್ರಶ್ನೆ ನೋಡ್ರಿ, ಮಹಾಸಾಮಂತ ಎಂಬ ಬಿರುದು ಹೊಂದಿದ್ದ ಸೇವನರ ಅರಸು ಯಾರಂತ ಕೇಳ್ತಾರೆ ಇಲ್ಲಿ. ಆಪ್ಷನ್ಸ್ ನೋಡೋಣ. ಸೇವನ ಚಂದ್ರ, ಎರಡನೇ ಬಿಲ್ಲಮ್ಮ, ದಾಡಿಯಪ್ಪ, ರಾಜುಗಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಬಿಲ್ಲಮ್ಮ. ಬಿಲ್ಲಮ್ಮ ಯಾರು? ಬಿಲ್ಲಮ್ಮ. ಬಿಲ್ಲಮ್ಮನಿಗೆ ಈ ಎರಡನೇ ಬಿಲ್ ಯಾರು? ಅವನು ತೈಲಪ್ಪ ಬರ್ತಾನಲ್ಲ, ಪರಮಾರರ ವಿರುದ್ಧ ಒಂದು ಪ್ರಸಿದ್ಧವಾದ ಶಕ್ತಿ ಪ್ರದರ್ಶನ ಮಾಡಿದಕ್ಕೋಸ್ಕರ ಈ ಮಹಾಸಾಮಂತ ಎಂಬ ಬಿರುದನ್ನ ಇವನ್ ಕೊಡ್ತಾರೆ. ಯಾರಿಗೆ? ಎರಡನೇ ಬಿಲ್ಲಮ್ಮನಿಗೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಡ್ರಿ. ನೆಕ್ಸ್ಟ್, ಎರಡನೇ ಬಿಲ್ಲಮ್ಮನ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾರೆ ಇಲ್ಲಿ. ಆಪ್ಷನ್ಸ್ ನೋಡೋಣ. ದೇವಗಿರಿ, ಸಿಂಧಿನಿಯರ್ ಅಥವಾ ಸಿನ್ನರ್, ಮಾಸವಾಡಿ, ನಾಸಿಕ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಸಿಂಧಿನೇರ್. ಎರಡನೇ ಬಿಲ್ಲಮ್ಮನ ರಾಜಧಾನಿ ಯಾವುದು? ಸಿನ್ನರ್ ಅಥವಾ ಸಿಂಧಿನೇರ್. ನೆಕ್ಸ್ಟ್, ಸಂಗಮನೇರ ವಿಜಯ ಭರಣೇಶ್ವರ ದೇವಾಲಯವನ್ನು ನಿರ್ಮಿಸಿದ ಸೇವನರ ಅರಸ ಯಾರಂತ ಕೇಳ್ತಾರ. ಆಪ್ಷನ್ ಸೇವನ ಚಂದ್ರ, ಎರಡನೇ ಬಿಲ್ಲಮ್ಮ, ದಾಡಿಯಪ್ಪ, ರಾಜುಗಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ಈ ಬಿಲ್ಲಮ್ಮ ಏನ್ ಮಾಡ್ತಾನೆ? ಎರಡನೇ ಬಿಲ್ಲಮ್ಮ ನಿರ್ಮಿಸಿದ ಪ್ರಸಿದ್ಧ ದೇವಾಲಯ ಯಾವುದು? ಸಂಗಮನೇರ್ನ ವಿಜಯ ಭರಣೇಶ್ವರ ದೇವಾಲಯ. ನೋಡ್ರಿ,
ಇದು ಇಂಪಾರ್ಟೆಂಟ್ ಆಗತ್ತಾ, ಕೆಲವು ಸಂದರ್ಭದಲ್ಲಿ ಕೇಳ್ತಾನ ಅವನು, ಯಾವ ಟೈಮಲ್ಲಿ ಇಂಥ ಪ್ರಶ್ನೆ ಕೇಳ್ತಾರೆ ಗೊತ್ತಾಗಕ್ಕಾಗಲ್ಲ. ಪ್ರಮುಖ ವಿಚಾರ ಇದು. ಸೇವಣ ವಂಶದ ಮೊದಲ ಶಾಸನ ಯಾವ್ದು ಕೇಳ್ತಾರೆ. ಏನು ಸೇವಣರ ವಂಶದ ಮೊದಲ ಶಾಸನ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್ ವಾಸ್ ದ ಫಸ್ಟ್ ಇನ್ಸ್ಕ್ರಿಪ್ಷನ್ ಆಫ್ ಸೇವನ ಸತ್ ಕೇಳ್ತಾರೆ. ನೋಡೋಣ ಯಾವ್ದಾವ್ದು ಕೊಡ್ತಾರೆ. ನಾಸಿಕ್, ದೇವಗಿರಿ, ಇನ್ನೊಂದು ಸಂಗಮನೇರ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸಂಗಮನೇರ್ ಇವರ ಒಂದು ಮೊದಲ ಶಾಸನ. ಸಂಗಮನೇರ್ ಯಾವುದು? ಇವರ ಒಂದು ಮೊದಲ ಪ್ರಮುಖ ಶಾಸನ. ನೆಕ್ಸ್ಟ್ ನೋಡೋಣ. ಇನ್ನು ಎರಡನೇ ಬಿಲ್ಲಮ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ನೋಡೋಣ. ಇವನ ಕುರಿತಾಗಿ ತಿಳಿಸುವ ಒಂದು ಮೂಲ ಆಧಾರ ಯಾವುದಂದ್ರೆ ನಮ್ಗ ಸಂಗಮನೇರ್ ಶಾಸನ. ಇದೆಲ್ಲಿ ಕಂಡು ಬರುತ್ತಾ? ಮಹಾರಾಷ್ಟ್ರ. ಆಮೇಲೆ ಇವನ ರಾಣಿಯಾರು ಲಚ್ಚಿಯವ್ವೆ ಅಥವಾ ಲಕ್ಷ್ಮಿ. ಇನ್ನು ಇವನ ರಾಜಧಾನಿ ನಿಮ್ಗೆ ಅವಾಗಲೇ ಗೊತ್ತಾಗಿತ್ತು, ಹಿಂದಿನೇರ್ ಅಥವಾ ಸಿನ್ನರ್. ಇದೆಲ್ಲಿ ಕಂಡು ಬರುತ್ತಾ? ನಾಸಿಕ್ ಹತ್ರ. ಆಮೇಲೆ ಇವನ ಪ್ರಮುಖ ಬಿರುದು ಯಾವುದು? ಮಹಾಸಾಮಂತ. ಇದನ್ನ ಯಾರು ಕೊಡ್ತಾರೆ? ಎರಡನೇ ತೈಲಪ್ಪ ನೀಡಿರ್ತಕ್ಕಂಥ ಒಂದು ಪ್ರಸಿದ್ಧ ಬಿರುದು. ನೆಕ್ಸ್ಟ್ ಇವನ ಮಕ್ಕಳು ಯಾರು ಅಂದ್ರೆ ಒಂದನೇ ವೇಸುಗಿ ಅಥವಾ ಮತ್ತು ಅರ್ಜುನ. ಯಾರು? ಒಂದನೇ ವೇಸುಗಿ ಮತ್ತು ಅರ್ಜುನ ಇವನ ಮಕ್ಕಳು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಸೇವಣರ ಸ್ವತಂತ್ರ ಅಥವಾ ಪರಮಾಧಿಕಾರವುಳ್ಳ ಮೊದಲ ದೊರೆ ಯಾರಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಆಪ್ಷನ್: ಸೇವಣಚಂದ್ರ, ಎರಡನೇ ಬಿಲ್ಲಮ, ದಾಡಿಯಪ್ಪ, ಐದನೇ ಬಿಲ್ಲಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಐದನೇ ಬಿಲ್ಲಮ. ಇವರ ಮೊದಲ ಒಂದು ಪ್ರಸಿದ್ಧ ದೊರೆ ಯಾರು ಅಥವಾ ಸ್ವತಂತ್ರ ದೊರೆ ಯಾರು? ಐದನೇ ಬಿಲ್ಲಮ್ಮ. ಇನ್ನು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಹೊಯ್ಸಳರ ಒಂದು ಪ್ರಥಮ ಅಥವಾ ಹೊಯ್ಸಳರ ಸ್ವತಂತ್ರ ಮೊದಲ ದೊರೆ ಯಾರು? ಮೊದಲ ಸ್ವತಂತ್ರ ದೊರೆ ಯಾರು? ನಮ್ಗೆ ಎರಡನೇ ನಾವು ಬಲ್ಲಾಳನ ನೋಡ್ತೀವಿ ಇಲ್ಲಿ. ಎರಡನೇ ಬಲ್ಲಾಳ. ಆಮೇಲೆ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನೇನ್ ಕೊಡ್ತಾರೆ ನೋಡೋಣ. ಒಂದನೇ ಹೇಳಿಕೆಯಲ್ಲಿ ಏನಂತಾರೆ? ತಾನು ಕರ್ಣನ ಮಗನೆಂದು ಹೇಳಿಕೊಂಡಿರೋಣ ಅಂತ ಹೇಳ್ತಾರೆ. ಆಮೇಲೆ ಇವನು ಕಲಚೂರಿಯ ಮೂರನೇ ಬಿಜ್ಜಲನನ್ನು ಸೋಲಿಸಿದನು. ಆಮೇಲೆ ಇವನು ದೇವಗಿರಿಯನ್ನು ನಿರ್ಮಾಣ ಮಾಡಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಆಮೇಲೆ ಏನ್ ಕೊಡ್ತಾರೆ? ಸೊರಟೂರು ಕದನದಲ್ಲಿ ಎರಡನೇ ಬಲ್ಲಾಳನ ವಿರುದ್ಧ ಸೋತನು. ಯಾವಾಗ? 1190ರಲ್ಲಿ. ಮೇಲಿನ ಹೇಳಿಕೆಗಳು ಯಾರಿಗೆ ಸಂಬಂಧಿಸಿವೆ ಅಂತ ಕೊಡ್ತಾರೆ. ಇಷ್ಟೆಲ್ಲಾ ಸೆಂಟೆನ್ಸ್ ಕೊಟ್ಟು ಇವರು ಯಾರಿಗೆ ಸಂಬಂಧಿಸಿವೆ ಅಂತ ಕೊಡ್ತಾರ ನೋಡೋಣ. ಆಪ್ಷನ್ಸ್ ಏನ್ ಕೊಡ್ತಾರೆ? ಸೇವಣಚಂದ್ರ, ಎರಡನೇ ಬಿಲ್ಲಮ, ದಾಡಿಯಪ್ಪ, ಐದನೇ ಬಿಲ್ಲಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಐದನೇ ಬಿಲ್ಲಮನಿಗೆ ಸಂಬಂಧಿಸಿದ ಪ್ರಮುಖ ವಿಚಾರಗಳನ್ನ ನಾವಿಲ್ಲಿ ನೋಡ್ತೀವಿ. ನೋಡೋಣ. ಇನ್ನು ಐದನೇ ಬಿಲ್ಲಮ ಅಧಿಕಾರಕ್ಕೆ ಯಾವಾಗ ಬರ್ತಾನೆ? 1173ರಲ್ಲಿ. ಇವನು 1192ರಲ್ಲಿ ಏನ್ ಮಾಡ್ತಾನಂದ್ರ ತನ್ನ ಅಧಿಕಾರವನ್ನ ಕಳ್ಕೊಳ್ತಾನೆ ಅಥವಾ ಮರಣ ಹೊಂತಾನೆ. ತಂದೆ ಕರ್ಣ, ಮಗ ಯಾರು? ಜೈತುಗಿ. ಇವನ ಪ್ರಸಿದ್ಧ ಒಂದು ಹಿರಿಮೆ ಅಥವಾ ಒಂದು ಪ್ರಮುಖ ಕೊಡುಗೆ ಏನಂದ್ರೆ ಸೇವಣರ ಸ್ವತಂತ್ರ ಅಥವಾ ಪರಮಾಧಿಕಾರವುಳ್ಳ ಮೊದಲ ದೊರೆ ಇವನು. ಯಾರು? ಐದನೇ ಬಿಲ್ಲಮ. ಇವನ ರಾಜಧಾನಿ ಯಾವುದು? ಕದವಲಗ. ಇದೆಲ್ಲಿ ಕಂಡು ಬರ್ತದೆ? ಕರ್ನಾಟಕದ ವಿಜಯಪುರ ಜಿಲ್ಲೆ. ಇನ್ನೊಂದು ಪ್ರಸಿದ್ಧ ಒಂದು ರಾಜಧಾನಿ ಯಾವುದು? ದೇವಗಿರಿ. ಈ ದೇವಗಿರಿ ನಿರ್ಮಾಣ ಇವನ ಮಾಡ್ತಾನೆ ನೋಡಿ. ನಿರ್ಮಿಸಿದ ನಗರ ಯಾವುದು? ದೇವಗಿರಿ. ಇವನ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳನ್ನು ನೋಡೋಣ. ಕಲಚೂರಿಯ ಮೂರನೇ ಬಿಜ್ಜಲನ ವಿರುದ್ಧ ಏನ್ ಮಾಡ್ತಾನೆ? ಗೆಲುವು ಸಾಧಿಸಿ ಏನ್ ಮಾಡ್ತಾನಂದ್ರೆ ಕಲಚೂರಿಗಳ ಒಂದು ರಾಜಧಾನಿ ಮಂಗಳವೇಡವನ್ನ ಆಕ್ರಮಣ ಮಾಡ್ಕೋತಾನೆ. ಆಮೇಲೆ ಈ ನಾಲ್ಕನೇ ಸೋಮೇಶ್ವರನ ಒಂದು ವಿರುದ್ಧ ಹೋರಾಟ ಮಾಡಕ್ ಹೋಗಿ ಅವನ ಸೇನಾನಿ ಏನು ನಾಲ್ಕನೇ ಸೋಮೇಶ್ವರನ ಸೇನಾ ಬರಮನಿಂದ ಸೋಲಲ್ಪಡ್ತಾನೆ. ಯಾವಾಗ? 1184ರಾಗ. ಆಮೇಲೆ ಮತ್ತೆ ಒಂದು ಪೂರ್ವ ತಯಾರಿ ಮಾಡಿಕೊಂಡು 1186ರ ಮೇಲೆ ಕಲ್ಯಾಣದ ಮೇಲೆ ದಾಳಿ ಮಾಡಿ ನಾಲ್ಕನೇ ಸೋಮೇಶ್ವರನ ಸೋಲಿಸಿ ಏನ್ ಮಾಡ್ತಾನಂದ್ರ ಕಲ್ಯಾಣ ಚಾಲುಕ್ಯರ ಒಂದು ಅಂತ್ಯಕ್ಕೆ ಕಾರಣ ಆಗ್ತಾನೆ. ಆಮೇಲೆ ಉತ್ತರ ಭಾರತದ ಒಂದು ಮಾಳವದ ಪರಮಾರ ಮೇಲೆ, ಗುಜರಾತ್ನ ಚಾಲುಕ್ಯರ ಮೇಲೆ, ಆಮೇಲೆ ಮೇವಾರದ ಚಹಮಾರದ ಮೇಲೆ ಏನ್ ಮಾಡ್ತಾನೆ? ದಾಳಿ ಮಾಡಿ ಒಂದು ಗೆಲುವನ್ನು ಸಾಧಿಸ್ತಾನೆ. ಇನ್ನು ಸೊರಟೂರು ಕದನದಲ್ಲಿ ಅಂದ್ರೆ 1190ರಲ್ಲಿ ಹೊಯ್ಸಳರ ಎರಡನೇ ಬಲ್ಲಾಳನಿಂದ ಕೊಲ್ಲಲ್ಪಡ್ತಾನೆ ಇವನು. ಇನ್ನು ಕೊನೆಯದಾಗಿ ನಾವು ನೋಡ್ಬೇಕಾದ್ರೆ ಏನು ಚೋಳರ ಮೂರನೇ ಕುಲತುಂಗನ ಚೋಳನ ವಿರುದ್ಧ ಗೆಲುವನ್ನ ಸಾಧಿಸ್ತಾನೆ. ಎಷ್ಟನೇ ಕುಲತುಂಗ ಚೋಳ? ಮೂರನೇ ಕುಲತುಂಗ ಚೋಳನ ವಿರುದ್ಧ ಗೆಲುವನ್ನ ದಾಖಲಿಸ್ತಾನೆ. ಮುಂದಿನ ಪ್ರಶ್ನೆ ನೋಡ್ರಿ. ತೆಲುಗು ರಾಜ್ಯ ಪ್ರತಿಷ್ಠಾಪಕ ಎಂಬ ಬಿರುದು ಹೊಂದಿದ ಸೇವನ ಅರಸ ಯಾರಂತ ಹೇಳ್ತಾರೆ. ಯಾವುದು? ತೆಲುಗು ರಾಜ್ಯ ಅಥವಾ ತೆಲುಗು ರಾಜ್ಯ. ನೋಡೋಣ ಆಪ್ಷನ್ಸ್ ಏನ್ ಕೊಡ್ತಾರ. ಸಿಂಗನ, ಎರಡನೇ ಬಿಲ್ಲಮ, ಜೈತುಗಿ,
5ನೇ ಬಿಲ್ಲಮ್ಮ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಜೈತುಗಿ. ಈ ಜೈತುಗಿ ಯಾರು? ತೆಲುಗು ರಾಜ ಪ್ರತಿಷ್ಠಾಪಕ. ಮುಂದಿನ ಪ್ರಶ್ನೆ ನೋಡ್ರಿ. ಖ್ಯಾತ ಗಣಿತ ತಜ್ಞ ಭಾಸ್ಕರಾಚಾರ್ಯನ ಮಗ ಲಕ್ಷ್ಮೀಧರ ಯಾವ ಸೇವಣ ರಾಜನ ಮಂತ್ರಿಯಾಗಿದ್ದ ಅಂತ ಕೇಳ್ತಾರೆ. ಹೂ ವಾಸ್ ಏನು ಲಕ್ಷ್ಮೀಧರ ಯಾರ ಒಂದು ಕಾಲದಲ್ಲಿ ಮಂತ್ರಿಯಾಗಿದೆ ಅಂತ ಕೇಳ್ತಾರ. ಸಿಂಗನ, 2ನೇ ಬಿಲ್ಲಮ್ಮ, ಜೈತುಗಿ, ಇನ್ನೊಂದು ಯಾವುದು? 5ನೇ ಬಿಲ್ಲಮ್ಮ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಜೈತುಗಿ. ಜೈತುಗಿಯ ಒಂದು ದಂಡನಾಯಕ ಅಥವಾ ಮಂತ್ರಿಯಾಗಿದ್ದ ಯಾರು? ಈ ಲಕ್ಷ್ಮೀಧರ. ಲಕ್ಷ್ಮೀಧರ ಯಾರು? ಖ್ಯಾತ ಗಣಿತ ತಜ್ಞೆ. ಈ ಸಿದ್ಧಾಂತ ಶಿರೋಮಣಿ ಕೃತಿಯನ್ನ ಬರಿತಾನಲ್ಲ, ಅವನ ಮಗನಾದ ಯಾರು? ಲಕ್ಷ್ಮೀಧರ. ಈ ಸೇವಣ ರಾಜ ಯಾರು? ಜೈತುಗಿಯ ಒಂದು ಕಾಲದಲ್ಲಿ ಮಂತ್ರಿಯಾಗಿರ್ತಾನೆ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು ನೋಡ್ರಿ. ಒಂದು ಲಕ್ಕುಂಡಿಯು ಹೊಯ್ಸಳರ ಯಾವ ರಾಜನ ಉಪರಾಜಧಾನಿಯಾಗಿದೆ ಅಂತ ಕೇಳ್ತಾರೆ. ಲಕ್ಕುಂಡಿಯು ಯಾರ ಒಂದು ಕಾಲದಲ್ಲಿ, ಹೊಯ್ಸಳರ ಯಾರ ಕಾಲದಲ್ಲಿ ಏನು ಉಪರಾಜಧಾನಿ ಕೇಳ್ತಾರ? ನೋಡೋಣ ಆಪ್ಷನ್ಸ್ ಏನ್ ಕೊಡ್ತಾರ. 2ನೇ ತೈಲಪ್ಪ, ವಿಷ್ಣುವರ್ಧನ, ಸೋಮೇಶ್ವರ, 2ನೇ ಬಲ್ಲಾಳ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 2ನೇ ಬಲ್ಲಾಳ. ಹೊಯ್ಸಳರ ಒಂದು ಕಾಲದಲ್ಲಿ ಲಕ್ಕುಂಡಿ 2ನೇ ಬಲ್ಲಾಳ ಕಾಲದಲ್ಲಿ 2ನೇ ಬಲ್ಲಾಳ ಏನ್ ಮಾಡ್ತಾನಂದ್ರ ತನ್ನ ಒಂದು ಉಪರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಯಾವುದು? ಲಕ್ಕುಂಡಿಯನ್ನ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಗುಜರಾತಿನ ಬ್ರೋಚ್ನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ಸೇವಣ ರಾಜ ಯಾರಂತ ಪ್ರಶ್ನೆ ಕೇಳ್ತಾರೆ. 2ನೇ ಸಿಂಗನ, 2ನೇ ಬಿಲ್ಲಮ್ಮ, ಜೈತುಗಿ, 5ನೇ ಬಿಲ್ಲಮ್ಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 2ನೇ ಸಿಂಗನ. 2ನೇ ಸಿಂಗನ ಏನ್ ಮಾಡ್ತಾನಂದ್ರೆ ಈ ಗುಜರಾತಿನ ಬ್ರೋಚ್ನಲ್ಲಿ ದಾಳಿ ಮಾಡಿ ಈ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಸೇವಣರ ಒಂದು ಕೀರ್ತಿ ಪತಾಕಿಯನ್ನ ಈ ಗುಜರಾತಿನವರೆಗೆ ಹಬ್ಬಿಸ್ತಾನ. ಯಾರು? 2ನೇ ಸಿಂಗನ. ಮುಂದಿನ ಪ್ರಶ್ನೆ. ಕನ್ನಡ ಕವಿ ಕಮಲಭವ, ಖ್ಯಾತ ಸಂಗೀತ ತಜ್ಞ ಶಾಗ್ನದೇವ ಮತ್ತು ಖ್ಯಾತ ಗಣಿತ ಶಾಸ್ತ್ರಜ್ಞ ಯಾರು? ಚಾಂಗದೇವ ಯಾರ ಆಸ್ಥಾನದಲ್ಲಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ. ಕಮಲಭವ, ಶಾಗ್ನದೇವ, ಚಾಂಗದೇವ ಯಾರ ಕಾಲದಲ್ಲಿ ಇದ್ರು ಅಂತ ಕೇಳ್ತಾರೆ. 2ನೇ ಸಿಂಗನ, ಬಿಲ್ಲಮ್ಮ, ಜೈತುಗಿ, 5ನೇ ಬಿಲ್ಲಮ್ಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ 2ನೇ ಸಿಂಗನ ಕಾಲದಲ್ಲಿ ನಾವು ನೋಡ್ತೀವಿ ಇವ್ರನ್ನೆಲ್ಲರನ್ನು. ಯಾರು? 2ನೇ ಸಿಂಗನ. 2ನೇ ಸಿಂಗನ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿದ್ವಾಂಸರುಗಳು ಇವರು. ಮುಂದಿನ ಪ್ರಶ್ನೆ. ಪ್ರಸಿದ್ಧ ವಿದ್ವಾಂಸರಾದ ಅಮಲಾನಂದ ಮತ್ತು ಜಲ್ಲನ ಯಾರ ಆಸ್ಥಾನ ಕವಿಗಳಾಗಿದ್ದರು ಅಂತ ಕೇಳ್ತಾರೆ. ಆಪ್ಷನ್ ಎ 2ನೇ ಸಿಂಗನ, 2ನೇ ಬಿಲ್ಲಮ್ಮ, ಕನ್ನರ ಅಥವಾ ಕೃಷ್ಣ, 5ನೇ ಬಿಲ್ಲಮ್ಮ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಕನ್ನರ ಅಥವಾ ಕೃಷ್ಣ. ಯಾರ ಕಾಲದಲ್ಲಿ ಇದ್ರು ಇವರು? ಕೃಷ್ಣ ಅಥವಾ ಕನ್ನರ. ಕೃಷ್ಣ ಅಥವಾ ಕನ್ನಡನ ಕಾಲದಲ್ಲಿ ಜಲ್ಲನ ಮತ್ತು ಅಮಲಾನಂದ ಕಂಡು ಬರ್ತಾರೆ. ಜಲ್ಲನ ಪ್ರಸಿದ್ಧ ಕೃತಿ ಯಾವುದು? ಸೂಕ್ತಿ ಮುಕ್ತಾವಳಿ. ಸೂಕ್ತಿ ಮುಕ್ತಾವಳಿ ರಿಟರ್ನ್ ಬೈ ದಿ ಜಲ್ಹನ. ಇನ್ನು ಬಹಳ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಕೊಂಕಣ ಚಕ್ರವರ್ತಿ ಎಂಬ ಬಿರುದು ಹೊಂದಿದ ಅರಸ ಯಾರು ಕೇಳ್ತಾರೆ. ಏನು? ಕೊಂಕಣ ಚಕ್ರವರ್ತಿ ಎಂಬ ಬಿರುದು ಹೊಂದಿದ ಅರಸ ಯಾರಂತ ಕೇಳ್ತಾರೆ. ನೋಡೋಣ ಆಪ್ಷನ್ಸ್ ಏನ್ ಕೊಡ್ತಾರೆ ನೋಡೋಣ. ಮಂಗಳೇಶ, ಮಯೂರವರ್ಮ, ಮಹಾದೇವ, ಅಮೋಘ ವರ್ಷ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಮಹಾದೇವ. ಅಂದ್ರೆ ಸೇವಣರ ಒಬ್ಬ ದೊರೆ ಇವನು. ಯಾರು? ಸೇವಣರ ದೊರೆ. ಸೇವಣರ ಒಬ್ಬ ದೊರೆಯೇ ಇವನಿಗೆ ಏನಂತಾರಂದ್ರೆ ಕೊಂಕಣ ಚಕ್ರವರ್ತಿ ಅಂತ ಕರಿತಿದ್ರು ಅಥವಾ ಕೊಂಕಣ ಚಕ್ರವರ್ತಿ ಎಂಬ ಬಿರುದನ್ನ ಹೊಂದಿದ್ದ. ಸರಿನಾ? ನೋಡೋಣ ಮುಂದಿನ ಪ್ರಶ್ನೆ ನೋಡ್ರಿ. ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯು ಮೊದಲ ಬಾರಿಗೆ ದಾಳಿ ಮಾಡಿದಾಗ ಅಂದ್ರೆ 1296ರಲ್ಲಿ ದಾಳಿ ಮಾಡಿದಾಗ ದೇವಗಿರಿಯನ್ನು ಆಳುತ್ತಿದ್ದ ಯಾದವರ ದೊರೆ ಯಾರು ಕೇಳ್ತಾರೆ ನೋಡಿ. ಇಲ್ಲಿ ಆಪ್ಷನ್ಸ್ ನೋಡೋಣ. ರಾಮಚಂದ್ರ ದೇವ, ಶಂಕರದೇವ, ಮಹಾದೇವ, ಸಿಂಗನ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ರಾಮಚಂದ್ರ ದೇವ. ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಂದ್ರ ಈ ಜಲಾಲುದ್ದೀನ್ ಖಿಲ್ಜಿ ಕಾಲದಲ್ಲಿ ಅವನ ಒಂದು ಖಿಲ್ಜಿಯ ದಂಡನಾಯಕನಾಗಿರ್ತಾನ. ಆ ಸಂದರ್ಭದಲ್ಲಿ ಅಂದ್ರೆ 1296ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇವಗಿರಿಯ ಮೇಲೆ ದಾಳಿ ಮಾಡಿ ದೇವಗಿರಿನ ಸಂಪೂರ್ಣವನ್ನ ಲೂಟಿ ಮಾಡ್ತಾನ. ಆ ಸಂದರ್ಭದಲ್ಲಿ ದೇವಗಿರಿನ ಆಗ್ತಕ್ಕಂಥ ಒಂದು ದೇವಗಿರಿಯ ಒಂದು ರಾಜ ಯಾರಿರ್ತಾರ ಅಂದ್ರೆ ಈ ರಾಮಚಂದ್ರ ದೇವ.
ಇಲ್ಲಿ ಪ್ರಸಿದ್ಧ ಒಂದು ಸಂತ ಬರ್ತಾರೆ ನೋಡ್ರಿ, ಯಾರು ಅಂದ್ರೆ ಜ್ಞಾನೇಶ್ವರ ಎಂಬ ಸಂತ ನಾವು ನೋಡ್ತೀವಿ ಇಲ್ಲಿ. ಯಾರು? ಸಂತ ಜ್ಞಾನೇಶ್ವರ ಅವರು ಜ್ಞಾನೇಶ್ವರಿ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಮರಾಠಿ. ಇವನು ರಾಮಚಂದ್ರ ದೇವನ ಒಂದು ಸಮಕಾಲೀನ ಪ್ರಸಿದ್ಧ ಸಂತ. ರಾಮಚಂದ್ರ ದೇವನ ಒಂದು ಸಮಕಾಲೀನ ಪ್ರಸಿದ್ಧ ಮರಾಠಿ ಸಂತರು. ಮುಂದಿನ ಪ್ರಶ್ನೆ ನೋಡ್ರಿ, ಸೇವನರ ಕೊನೆಯ ದೊರೆ ಯಾರು? ಏನು? ಸೇವನರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಮೂರನೇ ಸಿಂಗನ, ರಾಮಚಂದ್ರ ದೇವ, ಶಂಕರ ದೇವ, ಹರಪಾಲ ದೇವ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಹರಪಾಲ ದೇವ ಸೇವನರ ಕೊನೆಯ ದೊರೆ. ಇವನ ಕಾಲಕ್ಕ ಸೇವನ ರಾಜ್ಯ ಏನಾಗತ್ತಂದ್ರ ಸಮಾಪ್ತಿ ಆಗತ್ತೆ. ಇಂಪಾರ್ಟೆಂಟ್ ಐತಿ ನೋಡ್ರಿ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅರುವಣ ಎಂಬುದು ಏನಾಗಿತ್ತು? ವಾಟ್ ವಾಸ್ ದ ಮಿಡ್ವಲ್ ಇಂಡಿಯನ್ ಏಜ್? ಔರವನ ವಾಟ್ ವಾಸ್ ಅಂತ ಹೇಳ್ತಾರೆ ಇಲ್ಲಿ. ನೋಡೋಣ ಏನೇನ್ ಕೊಡ್ತಾರ. ಕಂದಾಯ, ನೀರಾವರಿ ಪದ್ಧತಿ, ಸೇನಾ ಶಿಬಿರ, ಮಹಾಜನರ ಸಭೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಅರುವಣ ಏನಾಗಿತ್ತಂದ್ರ ಅವತ್ತ ಲ್ಯಾಂಡ್ ರೆವಿನ್ಯೂ ಆಗಿತ್ತು. ಇಂಥ ಪ್ರಶ್ನೆಗಳ ಮೇಲೆ ಸ್ವಲ್ಪ ಗಮನ ಇರಲಿ. ಈ KS ನಂತ ಪರೀಕ್ಷೆಗಳಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಐತಿ. ಅರುವಣ ಒಂದು ಭೂ ಕಂದಾಯವಾಗಿತ್ತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅದೇ ತರ ಬರುತ್ತೆ ನೋಡ್ರಿ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕಾರುಕ ಎಂಬುದು ಏನಾಗಿತ್ತು ಅಂತ ಕೇಳ್ತಾರೆ. ಏನು? ಮಧ್ಯಕಾಲೀನ ಭಾರತದ ಇತಿಹಾಸದ ಅವಧಿಯಲ್ಲಿ ಕಾರುಕ ಎಂಬುದು ಏನಾಗಿತ್ತು ಅಂತ ಕೇಳ್ತಾರೆ. ಕಂದಾಯ, ನೀರಾವರಿ ಪದ್ಧತಿ, ವೃತ್ತಿ ತೆರಿಗೆ, ಮಹಾಜನರ ಸಭೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ವೃತ್ತಿ ತೆರಿಗೆ. ಕಾರುಕ ಎಂಬುದು ಏನಾಗಿತ್ತು? ವೃತ್ತಿ ತೆರಿಗೆ. ನೆಕ್ಸ್ಟ್ ನೋಡ್ರಿ, ಮಹಾನುಭಾವ ಪಂಥವನ್ನು ಆರಂಭಿಸಿದ ಪ್ರಸಿದ್ಧ ಸಂತರು ಯಾರು ಕೇಳ್ತಾರೆ ನೋಡ್ರಿ. ಮಹಾನುಭಾವ ಪಂಥವನ್ನು ಆರಂಭಿಸಿದ ಪ್ರಸಿದ್ಧ ಸಂತ ಯಾರು ಅಂತ ಕೇಳ್ತಾರೆ. ನೋಡೋಣ ಯಾರ್ಯಾರಂತ. ಚಕ್ರಧರ, ಹೇಮಾದ್ರಿ, ಮಹಾದೇವಾಚಾರ್ಯ, ಕಮಲಭವ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಚಕ್ರಧರ ಎಂಬ ಪ್ರಸಿದ್ಧ ಸಂತರು ಈ ಮಹಾನುಭಾವ ಪಂಥವನ್ನ ಈ ಸೇವನರ ಕಾಲದಲ್ಲಿ, ಯಾರ ಕಾಲದಲ್ಲಿ? ಸೇವನರ ಕಾಲದಲ್ಲಿ ಆರಂಭಿಸ್ತಾರೆ. ಸೇವನರ ಕಾಲದಲ್ಲಿ. ಇಂಪಾರ್ಟೆಂಟ್ ಆಗತ್ರಿ, ನೋಡ್ಕೊಡ್ರಿ. ಸರಿ, ಇನ್ನು ಮಹಾನುಭಾವ ಪಂಥದ ಕುರಿತಾಗಿ ಒಂದು ಚಿಕ್ಕ ಮಾಹಿತಿ ಅಥವಾ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಇದನ್ನ ಆರಂಭಿಸಿದರು ಅಥವಾ ಬೋಧಿಸಿದವರು ಯಾರು? ಚಕ್ರಧರ ಎಂಬ ಸಂತ. ಇವರೇನಂದ್ರೆ ಈ ಸೇವನರ ರಾಜ, ಯಾರು? ಸೇವನರ ರಾಜ ಇರ್ತಾನಲ್ಲ, ಆ ಕೃಷ್ಣನ ಸಮಕಾಲೀನ ಒಬ್ಬ ಪ್ರಸಿದ್ಧ ಸಂತರು. ಇವರು ಆರಾಧನೆ ಮಾಡ್ತಕ್ಕಂಥ ದೇವರು ಅಂದ್ರೆ ಯಾರು? ಕೃಷ್ಣ ಪರಮಾತ್ಮ. ಆಮೇಲೆ ಇವರು ನಂಬಿರ್ತಕ್ಕಂಥ ಪ್ರಮುಖ ಒಂದು ನಂಬಿಕೆ ಏನಂದ್ರೆ ದತ್ತಾತ್ರೇಯ ಕೃಷ್ಣನ ಅವತಾರ ಎಂದು ನಂಬಿದ್ದರು. ಯಾರು? ದತ್ತಾತ್ರೇಯ ಕೃಷ್ಣನ ಅವತಾರ ಎಂದು ನಂಬಿದ್ದರು. ಆಮೇಲೆ ಇವರ ಗುರಿ ಏನು? ಮಹಾ ಅನುಭವವನ್ನು ಪಡೆಯುವುದು. ಏನು? ಮಹಾ ಅನುಭವವನ್ನು ಪಡೆಯುವುದು. ಆಮೇಲೆ ಇವರ ಮಾರ್ಗ ಯಾವುದು ಅಥವಾ ಪ್ರಾಧಾನ್ಯತೆ ಯಾವುದು ಅಂದ್ರೆ ಭಕ್ತಿ ಮಾರ್ಗ. ಅಂದ್ರೆ ಭಕ್ತಿ ಮಾರ್ಗದ ಮೂಲಕ ದೇವರನ್ನು ಒಲಿಸಿಕೊಳ್ಳುವುದು. ಇವರ ಪ್ರಮುಖವಾದ ವಿರೋಧಿಸಿದ ವಿಚಾರ ಅಂದ್ರೆ ಮೂರ್ತಿ ಪೂಜೆಯನ್ನ ವಿರೋಧ ಮಾಡ್ತಾರೆ. ಇದೇನು ಐಡಲ್ ಪೂಜೆನ ಇವರು ಒಪ್ಪಲ್ಲ. ಕೇವಲ ಕೃಷ್ಣನೇ ದೇವರು, ಕೃಷ್ಣನ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಮಹಾ ಒಂದು ಅನುಭವವನ್ನು ಪಡೆದುಕೊಂಡು ದೇವರನ್ನು ಕಾಣಬೇಕಂತ ಈ ಮಹಾನುಭಾವದ ಪಂಥರ ಬೋಧಕರಾದ ಚಕ್ರಧರ ತಿಳಿಸ್ತಾರೆ. ನೋಡ್ರಿ, ಇಂಪಾರ್ಟೆಂಟ್ ಐತಿ. ಚತುರ್ವರ್ಗ ಚಿಂತಾಮಣಿ ಕೃತಿಯನ್ನು ಉಲ್ಲೇಖಿಸಿ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನು? ಚತುರ್ವರ್ಗ ಚಿಂತಾಮಣಿ. ಇದು ಒಂದನೇ ಹೇಳಿಕೆ ನೋಡ್ರಿ. ಇದು ಒಂದು ಧಾರ್ಮಿಕ ವಿಶ್ವಕೋಶವಾಗಿದೆ ಅಂತ ಹೇಳ್ತಾರ. ಮತ್ತೊಂದರಲ್ಲಿ ಏನ್ ಹೇಳ್ತಾರ ಅಂದ್ರೆ ಇದು 11ನೇ ಶತಮಾನದಲ್ಲಿ ರಚಿಸಲ್ಪಟ್ಟಿದೆ ಅಂತ ಹೇಳ್ತಾರ. ನೋಡೋಣ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾರ. ಇವೆರಡು ಹೇಳಿಕೆಗಳಲ್ಲಿ ವಿಚ್ ಇಸ್ ದ ರೈಟ್ ಅಂತ ಹೇಳ್ತಾರ. ಆಪ್ಷನ್ ಸಿ ಕೊಟ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ವಿಚಾರ ನೋಡೋಣ. ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಈ ಚತುರ್ವರ್ಗ ಚಿಂತಾಮಣಿ ಕೃತಿ ಒಂದು ಏನು ಧಾರ್ಮಿಕ ವಿಶ್ವಕೋಶ. ಇದನ್ನ ಯಾರು ರಚನೆ ಮಾಡ್ತಾರೆ? ಹೇಮಾದ್ರಿ. ಇನ್ನು ಈ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾಕೆ ರಾಂಗ್ ಆಗಿದೆ ಅಂದ್ರೆ ಇದು 11ನೇ ಶತಮಾನದಲ್ಲಿ ರಚನೆ ಆಗಿರಲ್ಲ, ಇದು 13ನೇ ಶತಮಾನ. ಇಂಥ ವಿಚಾರಗಳು ಕೂಡ ನಿಮ್ಗೆ ಗೊತ್ತಿರಲಿ. ನೋಡೋಣ ಇಲ್ಲಿ ಏನ್ ಕೊಡ್ತಾರ ನೋಡೋಣ. ಚತುರ್ವರ್ಗ ಚಿಂತಾಮಣಿ ರಚಿಸಿದವರು ಯಾರು? ಹೇಮಾದ್ರಿ. ರಚಿತವಾದದ್ದು 13ನೇ ಶತಮಾನ. ಏನಿದೆ? ಒಂದು ಧಾರ್ಮಿಕ ವಿಶ್ವಕೋಶ. ನೋಡ್ರಿ, ರಚನೆ ಮಾಡಿದ ಹೇಮಾದ್ರಿ. ಯಾವ ರಚನೆ ಮಾಡಿದ? 13ನೇ ಶತಮಾನ. ಎಂತ ಕೃತಿ ಇದು? ಧಾರ್ಮಿಕ ಒಂದು ವಿಶ್ವಕೋಶ. ಇದೇ ಕೃತಿಯಲ್ಲಿ ನಾವು ನೋಡ್ತೀವಿ 9 ಅರಸರ ಒಂದು ಪ್ರಮುಖ ವಿಚಾರಗಳನ್ನ ಈ ಹೇಮಾದ್ರಿ ನಮಗೆ ತಿಳಿಸ್ತಾನೆ. ಇಲ್ಲಿ ಯಾರು? ಹೇಮಾದ್ರಿ.
ಇನ್ನು ಇದೇ ಕೃತಿಯಲ್ಲಿ ನಾವು ಇನ್ನೊಂದು ವಿಚಾರ ನೋಡ್ತೇವೆ, ಬಹಳ ವಿಚಾರ ಅಂದ್ರ ಮೋದಿ ಅಥವಾ ಮೋಡಿ ಸ್ಕ್ರಿಪ್ಟ್ ಅನ್ನು ಕೂಡ ಇದೇ ಒಂದು ಕೃತಿಯಲ್ಲಿ ಅವನು ಸ್ಥಾಪ ಮಾಡ್ತಾನೆ. ಮುಂದೆ ಬರ್ತದ ನೋಡೋಣ. ಅದೇ ಬಂತು ನೋಡಿ ಇಲ್ಲಿ. ಮೋಡಿ ಅಥವಾ ಮೋಡಿ ಲಿಪಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ ನೋಡಿ ಇಲ್ಲಿ. ಮೋಡಿ ಅಥವಾ ಮೋಡಿ ಲಿಪಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ ನೋಡಿ ಇಲ್ಲಿ. ಅಕ್ಬರ್, ಶಿವಾಜಿ, ಹೇಮಾದ್ರಿ, ಭಾರತ ಪ್ರತಾಪ್ ರುದ್ರದೇವ. ನಾನು ನಿಮ್ಗೆ ಹಿಂದಿನ ಒಂದು ಸ್ಲೈಡ್ ಅಲ್ಲಿ ತೋರಿಸಿದೆ. ಸರಿಯಾಗಿರ್ತಕ್ಕಂಥ ನಿಮ್ಗೆ ವಿಚಾರ ಗೊತ್ತಾಗಿರ್ತೈತಿ. ಹೇಮಾದ್ರಿ ನೆನಪಿಟ್ಟುಕೊಳ್ಳಿ. ಈ PDO 2017ರಲ್ಲಿ ಪ್ರಶ್ನೆ ಕೇಳಿದ್ರನ್ನ. ಮೋಡಿಯಲ್ಲಿ ಏನ್ ಕೇಳಿದ್ರು ಅಂದ್ರ, ಮೋಡಿ ಲಿಪಿಯು ಯಾವ ಭಾಷೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ರು. ಮರಾಠಿ ಭಾಷೆ. ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದು. ಆಪ್ಷನ್ ಸಿ ಸರಿಯಾಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಹೇಮಾದ್ರಿಯು ಸರ್ಕಾರಿ ಪತ್ರ ವ್ಯವಹಾರದಲ್ಲಿ ಮರಾಠಿಗೆ ಮೋಡಿ ಲಿಪಿಯ ಬಳಕೆಯನ್ನು ಪರಿಚಯಿಸಿದರು. ಈ ಲಿಪಿಯು ಪೇಶ್ವೆಯ ಆಡಳಿತ ಒಂದು ಕೊನೆಯವರೆಗೆ ಬಳಸಲ್ಪಟ್ಟಿತ್ತು. ಅಂದ್ರೆ ಈ ಅಂದ್ರೆ ವಿಶೇಷವಾಗಿ 1825ರವರೆಗೂ ಕೂಡ ಇದೇನಾಗತ್ತೆ ಅಂದ್ರೆ ಬಳಕೆಯಲ್ಲಿತ್ತು. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ ಆ ಮೋಡಿ ಸ್ಕ್ರಿಪ್ಟ್ ಸ್ಟಾಪ್ ಆಗತ್ತ. ಅಂದ್ರೆ ಮೋಡಿ ಏನಂದ್ರೆ ಇಂಗ್ಲಿಷ್ ನ ಒಂದು ಕರ್ಸಿವ್ ಬರೀತಾರಲ್ಲ, ಆತರ ಕರ್ಸಿವ್ ಸ್ಟೈಲ್ ಅಲ್ಲಿ ಈ ಒಂದು ಮರಾಠಿಯ ಒಂದು ಅಂದ್ರೆ ಸರ್ಕಾರದ ಒಂದು ಪತ್ರ ವ್ಯವಹಾರಗಳನ್ನ ರಚನೆ ಮಾಡಿ ಸಂಗ್ರಹ ಮಾಡಿಟ್ಟಿದ್ರು. ಯಾವುದು? ಮೋಡಿ ಲಿಪಿಯಲ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ. ವೀರಶೈವ ವಚನಕಾರ ಆಮುಗಿ ದೇವ ಯಾರ ಸಮಕಾಲೀನ ಆಗಿದಂತ ಪ್ರಶ್ನೆ ಕೇಳ್ತಾರೆ. ನೋಡೋಣ ಆಪ್ಷನ್ಸ್. ಎರಡನೇ ಸಿಂಗನ, ಎರಡನೇ ಬಿಲ್ಲಮ, ಕಣ್ಣಾರ ಅಥವಾ ಕೃಷ್ಣ, ಇನ್ನೊಬ್ಬ ಐದನೇ ಬಿಲ್ಲಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ವಿಚಾರ ಯಾವುದು? ಆಪ್ಷನ್ ಎ. ಎರಡನೇ ಸಿಂಗನ ಕಾಲದಲ್ಲಿ ನಾವು ಈ ಆಮುಗಿ ದೇವನನ್ನು ನೋಡ್ತೀವಿ. ಎರಡನೇ ಸಿಂಗನ ಕಾಲದಲ್ಲಿ ಯಾರು? ಆಮುಗಿ ದೇವ ಯಾರು? ವೀರಶೈವ ವಚನಕಾರ. ಇನ್ನು ಸಾಹಿತ್ಯದ ಕುರಿತಾಗಿ ಸಂಪೂರ್ಣ ಒಂದು ಮಾಹಿತಿಗಳನ್ನ ನೋಡೋಣ ಇಲ್ಲಿ. ಓಪದೇವ ಏನ್ ಮಾಡ್ತಾನಂದ್ರೆ ಮುಕ್ತಾಫಲ ಮತ್ತು ಮುಕ್ತಬೋಧ ಅಥವಾ ಹರಿಲೀಲಾ ಕೃತಿಗಳನ್ನು ಬರೀತಾನೆ. ಜಲ್ಲನನ ಸೂಕ್ತಿ ಮುಕ್ತಾವಳಿ ನೋಡ್ತೀವಿ. ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಕೃತಿ. ಆಮೇಲೆ ಅಮಲಾನಂದ ಬರೀತಾನ, ವೇದಾಂತ ಕಲ್ಪತರು ಕೃತಿ ಬರೀತಾನೆ. ಚಾಗ್ನದೇವ ಸಂಗೀತ ರತ್ನಾಕರ ಕೃತಿ ಬರೀತಾನೆ. ಗಣಿತ ತಜ್ಞ ಭಾಸ್ಕರಾಚಾರ್ಯ ಇವ್ರ ಕಾಲದಲ್ಲಿ ಇರ್ತಾನೆ. ಸಿದ್ಧಾಂತ ಶಿರೋಮಣಿ ಮತ್ತು ಕರ್ಣ ಕುತೂಹಲವನ್ನ ಒಂದು ಪ್ರಮುಖ ಕೃತಿಗಳು. ಯಾವುದು? ಸಿದ್ಧಾಂತ ಶಿರೋಮಣಿ ಮತ್ತು ಕರ್ಣ ಕುತೂಹಲ. ನೋಟ್ ಮಾಡ್ಕೊಡ್ರಿ, ಕೇಳೋ ಚಾನ್ಸಸ್ ಐತಿ. ಇನ್ನು ಮರಾಠಿ ಸಾಹಿತ್ಯದ ಪ್ರವರ್ತಕ, ಮೊಟ್ಟ ಮೊದಲ ಮಾಹಿತಿ ಸಾಹಿತ್ಯದ ಪ್ರವರ್ತಕ ಯಾರು? ಮುಕುಂದರಾಜ ಇಲ್ಲಿ ಕಂಡು ಬರ್ತಾನೆ. ಇವನೇನ್ ಮಾಡ್ತಾನಂದ್ರೆ ಒಂದು ಮರಾಠಿಯಲ್ಲಿ ವಿವೇಕ ಸಿಂಧು ಕೃತಿಯನ್ನು ಬರ್ತಾನೆ. ಇವನ ಏನಂತಾರೆ? ಫಾದರ್ ಆಫ್ ದಿ ಮರಾಠಿ ಲಿಟರೇಚರ್ ಅಂತ ಕರಿತಾರೆ. ಇವನು ಫಾದರ್ ಆಫ್ ಮರಾಠಿ ಲಿಟರೇಚರ್. ಆಮೇಲೆ ನೋಡ್ರಿ, ಮಹಿಮಾ ಭಟ್ಟ ಬರ್ತಾನ, ಲೀಲಾಚರಿತ ಬರಿತಾನ. ಜ್ಞಾನೇಶ್ವರಿ ಎಂದು ಅಮೋಘ ಅಭಂಗ ಬರಿತಾನ. ಇದು ಯಾವುದು? ಮರಾಠಿ ಕೃತಿನೇ ಇದು. ಆಮೇಲೆ ಕಮಲಭವ ಕನ್ನಡದ ಕವಿ ಯಾರು? ಕಮಲಭವ ಕನ್ನಡದ ಕವಿ. ಇದು ಶಾಂತೀಶ್ವರ ಪುರಾಣ ಅಥವಾ ಶಾಂತೀಶ್ವರ ಪುರಾಣ ಏನೇ ಬರ್ತಾನೆ ಅಂದ್ರೆ ಕನ್ನಡದಲ್ಲಿ ಬರಿತಾನ. ಇದು ಒಂಥರ ಜೈನ ಕಾವ್ಯ. ಇದು ಜೈನ ಕಾವ್ಯ. ಕಮಲಭವ ಉದಯ ರವಿ. ನೋಡ್ರಿ, ಮತ್ತೊಬ್ಬ ಬರ್ತಾನ ಆಚನ್ನ ಅಂತೇಳಿ ವರ್ಧಮಾನ ಪುರಾಣ ಬರಿತಾನ. ಕೊನೆಯದಾಗಿ ನಾವು ನೋಡ್ತೀವಿ ಚೌಂಡರಸ. ಇವನ್ ಏನ್ ಮಾಡ್ತಾನ? ಅಭಿನವ ದಶಕುಮಾರ ಚರಿತವನ್ನ ಬರಿತಾನ. ಈ ದಂಡಿಯ ದಶಕುಮಾರ ಚರಿತವನ್ನ ಏನ್ ಮಾಡ್ತಾನೆ ಅಂದ್ರೆ ಇವನು ಟ್ರಾನ್ಸ್ಲೇಟ್ ಮಾಡ್ತಾನೆ ಇಲ್ಲಿ. ನೆಕ್ಸ್ಟ್ ನೋಡೋಣ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಐತೆ ನೋಡ್ರಿ. ಐ ಥಿಂಕ್ ಇದು ಕೊನೆಯ ಪ್ರಶ್ನೆ. ಹೇಮಾಡ್ ಪಂಥಿಯನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೇಳ್ತಾರೆ. ಹೇಮಾಡ್ ಪಂಥಿಯನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಒಂದನೇ ಹೇಳಿಕೆಯಲ್ಲಿ ಏನ್ ಕೊಡ್ತಾರಂದ್ರೆ ಕರ್ನಾಟಕದ ಬೀದರ್ ಜಿಲ್ಲೆಯ ನೀಲಂಗ, ನಾಗ್ಪುರ್ ಬಳಿಯ ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರ್ ಬಳಿಯ ರಾಮಟೇಕ್ ಮಂದಿರ ಈ ಶೈಲಿಯ ಒಂದು ಪ್ರಮುಖ ರಚನೆಗಳಂತ ಹೇಳ್ತಾರ. ಮತ್ತೊಂದರಲ್ಲಿ ಏನ್ ಹೇಳ್ತಾರಂದ್ರೆ ಹೊರಗೋಡೆಗಳು ಕೆತ್ತನೆಗಳಿಲ್ಲದೆ ಬರಿದಾಗಿವೆ ಅಂತ ಹೇಳ್ತಾರ. ಇನ್ನೊಂದು ಏನಂದ್ರೆ ಪ್ರಸಿದ್ಧ ವಿದ್ವಾಂಸ ಹೇಮಾದ್ರಿ ಈ ಕಲೆಯ ಆದ್ಯ ಪ್ರವರ್ತಕ ಅಂತ ಹೇಳ್ತಾರೆ. ನೋಡೋಣ ಏನೇನ್ ಕೊಡ್ತಾರೆ ಇಲ್ಲಿ. ಇಲ್ಲಿ ಎಲ್ಲವೂ ಉತ್ತರ ಸರಿಯಾಗಿವೆ. ಏನು? ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ವಿಚಾರಗಳನ್ನ ನೋಡ್ತೀವಿ. ಹೇಮಾಡ್ ಪಂಥಿಯ ಕುರಿತಾಗಿ ಸಂಪೂರ್ಣ ಮಾಹಿತಿ ಇಲ್ಲಿ ನೋಡೋಣ. ಹೇಮಾಡ್ ಪಂಥಿ ಏನಿದು? ಒಂದು ಪ್ರಸಿದ್ಧ ಕಲಾ ಶೈಲಿ. ಯಾರ ಕಾಲದಲ್ಲಿ? ಶಿವಂದ್ರ ಕಾಲದಲ್ಲಿ. ಪ್ರವರ್ತಕ ಯಾರು? ಹೇಮಾದ್ರಿ. ಇದರ ಪ್ರಮುಖ ಲಕ್ಷಣ ಏನು? ಕಪ್ಪು ಕಲ್ಲಿನ ಬಳಕೆಯನ್ನು ಮಾಡ್ತಾರೆ ಇಲ್ಲಿ. ಕಪ್ಪು ಅಂದ್ರೆ ಉಪ್ಪು ಕಲ್ಲಿನ ಬಳಕೆಯನ್ನು ಮಾಡ್ತಾರ. ಬಾದಾಮಿ ಚಾಲುಕ್ಯರು ಏನ್ ಮಾಡ್ತಾರೆ? ಯಾವ ಕಲ್ಲು ಬಳಸಿರ್ತಾರ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇವನ್ ಏನ್ ಮಾಡ್ತಾರೆ? ಕೆಂಪು ಮರಳುಗಲ್ಲನ್ನು ಬಳಸ್ತಾರೆ ಇವರು. ಕೆಂಪು ಮರಳುಗಲ್ಲು. ಇನ್ನು ಹೊಯ್ಸಳರು ಯಾವ್ದು ಬಳಸ್ತಾರೋ? ಬಳಪದ ಕಲ್ಲು ಅಥವಾ ಸಾಬೂನುಗಲ್ಲು ಅಂತ ಇದಕ್ಕ.
ಆಮೇಲೆ ನಮ್ಮ ರಾಷ್ಟ್ರಕೂಟರ ಬೈಗಳು ಏನ್ ಮಾಡ್ತಾರ, ರಾಷ್ಟ್ರಕೂಟರು ಈ ಡೆಕ್ಕನ್ ಪ್ಲಾಟ್ಯೂ ಅಲ್ಲಿ ಕಪ್ಪು ಕಲ್ಲು ಬರ್ತಲ್ಲ, ಕಪ್ಪು ಕಲ್ಲು ಬಳಸ್ತಾರೆ ಇವರು ಕೂಡ. ಕಪ್ಪು ಕಲ್ಲು, ಸರಿನಾ. ಮತ್ತೆ ಕಲ್ಯಾಣ ಚಲುವರಿ ಕೂಡ ಇವ್ರನ್ನ ಬಳಸಿರ್ತಾರ. ನೋಡೋಣ ಮತ್ತೇನು ವಿಚಾರಗಳು ಕೊಡ್ತಾರೆ ಇಲ್ಲಿ. ದೇವಾಲಯದ ಹೊರಗೋಡೆಗಳು ಕೆತ್ತನೆಗಳಿಲ್ಲದೆ ಬರಿದಾಗಿವೆ ಅಂತ ಹೇಳ್ತಾರೆ ಇವರು. ಆಮೇಲೆ ಈ ದೇವಾಲಯಗಳ ಚಿತ್ರವನ್ನು ಕೂಡ ನೋಡಬಹುದು. ಇಲ್ಲ ಕಪ್ಪು ಕಲ್ಲಿನಲ್ಲಿ ರಚಿಸಿದಾಗಿದ್ದ ಒಂದು ದೇವಾಲಯನ ನೋಡಬಹುದು ನಾವಿಲ್ಲಿ. ಅಮೃತೇಶ್ವರ ದೇವಾಲಯ ಇದು. ಅಮೃತೇಶ್ವರ ದೇವಾಲಯ, ಅಮೃತೇಶ್ವರ ದೇವಾಲಯ ನೋಡೋಣ. ಈ ಶೈಲಿಯ ಪ್ರಮುಖ ರಚನೆಗಳನ್ನ ನೋಡೋಣ. ಯಾವುದು, ಬೀದರ್ ಜಿಲ್ಲೆಯ ನಿಲಂಗ ದೇವಾಲಯ, ನಾಗ್ಪುರ್ ಬಳಿಯ ಒಂದು ರಂಟೆಕ್ ಮಂದಿರ, ರಂಟೆಕ್ ಎಲ್ಲಿ, ನಾಗ್ಪುರ್ ಮಹಾರಾಷ್ಟ್ರ. ಆಮೇಲೆ ಖಂಡೋಬಾ ಮಂದಿರ, ಬೀಡ್ ಜಿಲ್ಲೆಯದು. ಗೊಂಡೇಶ್ವರ ದೇವಸ್ಥಾನ ಎಲ್ಲಿ, ಸಿನ್ನಾರ್ ಅಥವಾ ಸಿಂಧಿನೇರ್. ಇನ್ನು ಮಹಾದೇವ ಮಂದಿರ ಸಾಚಿಗಾಂವ್. ಮಾರ್ಕಂಡ ಮಹಾದೇವ ದೇವಾಲಯ ಚಮೋರ್ಸಿ. ಆಮೇಲೆ ತುಳಜಾಭವಾನಿ ಗುಡ್ಡಾಪುರ. ಭಗವಂತ ದೇವಸ್ಥಾನ ಬಾರ್ಸಿ. ಔಂದ್ ನಾಗನಾಥ ದೇವಾಲಯ. ಆಮೇಲೆ ವಿಠ್ಠಲ ದೇವಸ್ಥಾನ ಪಂಢರಪುರ ವಾರ್ಕರಿ ಪಂಥ ಇಲ್ಲೇ ಕಂಡು ಬರುತ್ತೆ ನೋಡ್ರಿ. ಇದೇ ಒಂದು ಶೈಲಿಯ ರಚನೆ ಇರತಕ್ಕಂತ ಒಂದು ಪ್ರಮುಖ ದೇವಸ್ಥಾನ ಇದು. ಇನ್ನು ಅಮೃತೇಶ್ವರ ದೇವಾಲಯ ರತನ್ಗಾಡ. ಈ ಪಂಢರಪುರ ಯಾವ ನದಿ ದಂಡೆ ಮೇಲೆ ಐತಿ, ಚಂದ್ರಭಾಗಾ ನದಿ, ಭೀಮಾ ನದಿಯ ಉಪನದಿ ಇದು ಚಂದ್ರಭಾಗಾ ನದಿ. ನೋಡ್ರಿ ಇಂಪಾರ್ಟೆಂಟ್ ಆಗತ್ತಾ ಸ್ನೇಹಿತರೆ. ಇಲ್ಲಿಗೆ ಒಂದು ಈ ಸೇವಣರ ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತು. ಮುಂದಿನ ಕ್ಲಾಸ್ನಲ್ಲಿ ಏನ್ ಮಾಡೋಣ, ವಿಜಯನಗರ ಸಾಮ್ರಾಜ್ಯದ ಕುರಿತಂತೆ ಸಂಪೂರ್ಣವಾದ ಮಾಹಿತಿ ನೋಡೋಣ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಟ್ ಟಾಪಿಕ್ ಇದು ನಮಗೆ. ಇಲ್ಲಿ ಒಂದು ಮಿನಿಮಮ್ ಒಂದು 50 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.